ಇನ್ನು ವಂಚಕಿ ಐಶ್ವರ್ಯ ಗೌಡಳ ಸ್ವರ್ಣದ ಕೋಟೆಗೆ ಇಡಿ ಎಂಟ್ರಿ ಕೊಟ್ಟಿದೆ. 2 ದಿನಗಳಿಂದಲೂ ಕೂಡ ಸಖತ್ ಕ್ಲಾಸ್ ತೆಗೆದುಕೊಂಡು ಇಡಿ ಅಧಿಕಾರಿಗಳು ಇವತ್ತು ಕೂಡ ಐಶ್ವರ್ಯ ಗೌಡಳಿಗೆ ಡ್ರಿಲ್ ನಡೆಸಿದ್ದಾರೆ. ಮತ್ತೊಂದು ಕಡೆ ಶಾಸಕ ವಿನಯ್ ಕುಲಕರ್ಣಿಗೂ ಕೂಡ ಶಾಕ್ ಕೊಟ್ಟಿದ್ದು, ವಿನಯ್ ಕುಲಕರ್ಣಿ ಕೂಡ ಇಡಿ ಅಧಿಕಾರಿಗಳ ದಾಳಿಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಐಶ್ವರ್ಯ ಗೌಡಳ ಕೇಸ್ನಲ್ಲಿ ಏನೆಲ್ಲ ಅಪ್ಡೇಟ್ ಇದೆ ನೋಡ್ಕೊಂಬರೋಣ. ಐಶ್ವರ್ಯ ಗೌಡ ಹೈ ಕ್ಲಾಸ್ ಕುಳಗಳನ್ನ ನೈಸ್ ಮಾಡ್ತಾ ಇದ್ದ ಡೌರಾಣಿ, ಲುಕ್ನಲ್ಲೇ ಕೋಟಿ ಕುಳಗಳನ್ನ ಕೆಟ್ಟಾಗೆ ಬೀಳಿಸ್ತಾ ಇದ್ದ ಕಿಲಾಡಿ. ಆದ್ರೆ ಈ ಡೌರಾಣಿ ಬಚಾವಾಗಿ ಬಿಟ್ಲು ಅನ್ನೋ ಅಷ್ಟರಲ್ಲೇ ಕೇಸ್ಗೆ ಇಡಿ ಎಂಟ್ರಿಯಾಗಿ ಬಂಗಾರಿಯನ್ನ ಲಾಕ್ ಮಾಡಿಕೊಂಡಿದೆ. ನಿನ್ನೆ ಬೆಳ್ಳಂಬೆಳಗ್ಗೆ ಐಶ್ವರ್ಯ ಮನೆಗೆ ಎಂಟ್ರಿ ಕೊಟ್ಟ ಇಡಿ ಅಧಿಕಾರಿಗಳು ಸತತ 12 ಗಂಟೆಗೂ ಹೆಚ್ಚು ಕಾಲ ಬಂಗಾರಿಗೆ ಸಂಬಂಧಿಸಿದ 2 ಕಡೆ ಶೋಧ ನಡೆಸಿದ್ದಾರೆ. ಬಳಿಕ ಐಶ್ವರ್ಯ ಗೌಡಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಐಶ್ವರ್ಯ ವಿರುದ್ಧ ವಂಚನೆ ದೂರು ನೀಡಿದ್ದ ಶಿಲ್ಪಾ ಗೌಡ ಮನೆಯಲ್ಲೂ ಇಡಿ ಶೋಧ ನಡೆಸಿದೆ. ರಾಜರಾಜೇಶ್ವರಿ ನಗರದ ವಿವೇಕಾನಂದ ಪಾರ್ಕ್ ಬಳಿ ಇರೋ ಶಿಲ್ಪಾ ನಿವಾಸದಲ್ಲಿ ದಾಖಲೆಗಳನ್ನ ಹುಡುಕಾಡಿದ್ದಾರೆ. ವಿನಯ್ ಕುಲಕರ್ಣಿ ಮನೆಯಲ್ಲಿ ಸತತ 26 ಗಂಟೆ ಶೋಧ. ವಂಚಕಿ ಐಶ್ವರ್ಯ ಜೊತೆಗೆ ವಿನಯ್ ಕುಲಕರ್ಣಿ ಹೆಸರು ತಳುಕು ಹಾಕಿಕೊಂಡಿತ್ತು. ಇಬ್ಬರ ನಡುವೆ ಹಣದ ವ್ಯವಹಾರ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಶಾಸಕ ವಿನಯ್ ಕುಲಕರ್ಣಿ ನಿವಾಸದ ಮೇಲೂ ನಿನ್ನೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಸುಮಾರು 16 ಅಧಿಕಾರಿಗಳು ಸತತ 26 ಗಂಟೆ ಮನೆಯಲ್ಲಿ ಶೋಧ ನಡೆಸಿದ್ರು. 2 ಬ್ಯಾಗ್ನಲ್ಲಿ ದಾಖಲೆಗಳನ್ನ ಹೊತ್ತೊಯ್ದರು. ದಾಳಿ ಬಳಿಕ ಮಾತನಾಡಿದ ವಿನಯ್ ಕುಲಕರ್ಣಿ, ಇದು ರಾಜಕೀಯ ಷಡ್ಯಂತ್ರ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇಡೀ ದಾಳಿ ಹಿಂದೆ ಕಾಣದ ಕೈಗಳಿವೆ ಅಂತ ಕಿಡಿಕಾರಿದ್ರು. ಜೊತೆಗೆ ಐಶ್ವರ್ಯ ಗೌಡ ಪರಿಚಯವಾಗಿದ್ದು ಹೇಗೆ ಅಂತಲೂ ಬಾಯ್ಬಿಟ್ರು. ಡ್ಯೂಟಿ ಅವ್ರು ಮಾಡಿದ್ದಾರೆ, ಅವ್ರು ಮಾಡಬೇಕಾಗಿ ಅವ್ರ ಡ್ಯೂಟಿ ಇತ್ತು, ಡ್ಯೂಟಿ ಮಾಡಿದ್ದಾರೆ. ಯಾಕಂದ್ರೆ ಇದು ನಡೆಯುವಂಥದ್ದು ಇನ್ನು ಹಿಂದಿನ ಕೈಗಳೇ ಬೇರೆ. ಯಾಕಂದ್ರೆ ನಮಗಾಗಲೇ ಯಾವ ಕೇಸ್ ಹಾಕ್ಬೇಕು ಎಲ್ಲ ಕೇಸು ಹಾಕಿ ಮುಗಿಸಿದ್ರು ನಮ್ಮ ಮೇಲೆ. ಇದೆಲ್ಲ ಹಿಂದೆ ರಾಜಕೀಯ ಷಡ್ಯಂತ್ರ ಇರೋಷ್ಟು. ಸತ್ಯಮೇವ ಜಯತೆ ಅನ್ನೋದು ಇರ್ತಲ್ಲ, ಸತ್ಯ ಯಾವತ್ತಿದ್ರು ಸತ್ಯ ಆಗೋದೇ. ಅವ್ರು ಇಷ್ಟು ಮಾಡಿದ್ರು ಕೂಡ ನನ್ನ ಮನೆಗೆ ಒಂದು 1.5 ಲಕ್ಷ ರೂಪಾಯಿ ಇದ್ದು ಹುಡುಕಿದ್ರು, ಎಲ್ಲ ಹುಡ್ಕೊಂಡು ನನ್ನ ಏನು ಯಾವುದು ರಿಕವರಿ ಮಾಡಿಲ್ಲ. ಯಾಕಂದ್ರೆ ನನ್ನ ಹತ್ರ ಅಂತ ಡಾಕ್ಯುಮೆಂಟ್ಸ್ ಇಲ್ಲ. ನಾನು ಯಾವ ದೊಡ್ಡ ಬಿಸ್ನೆಸ್, ನನ್ನ ದೊಡ್ಡ ಬಿಸ್ನೆಸ್ ಪ್ಯೂರ್ಲಿ ಅಗ್ರಿಕಲ್ಚರಿಸ್ಟ್. ನಾವು ಅಗ್ರಿಕಲ್ಚರ್ ಬಿಟ್ಟು ಇವತ್ತು ನನ್ನ ಜೀವನದಾಗ ಇನ್ನೊಂದು ಉದ್ಯೋಗ ನನಗೆ ಯಾವುದು. ಏನೇ ಹೇಳಿ ಈ ಬಿಲ್ಡಪ್ ರಾಣಿ ಐಶ್ವರ್ಯಾಳ ವಂಚನೆಯ ಹಿಸ್ಟರಿಗೆ ಕೈ ಹಾಕಿರೋ ಇಡಿ ಅಧಿಕಾರಿಗಳಿಗೆ ಇನ್ನು ಅದೆಷ್ಟು ಇನ್ಸೈಡ್ ಖಾತೆಗಳು ಸಿಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.